ಹಲೋ ಹಲೋ ಹೇಳವ. ಏನ್ ಮಾಡ್ತಾ ಇದೀಯವ? ಏನಿಲ್ಲ ಕತ್ತಿ ಹೇಳು, ಕೂತೀನಿ. ಏನ್ ಅಡಿಗೆ ಮಾಡ್ಕೊಂಡವ? ಅಯ್ಯೋ ಏನ್ ಮಾಡನವ, ತರಕಾರಿ ಸಾರು ಮಾಡಿದೆ. ಭಾನುವಾರ ಅಲ್ವಣೆ, ಏನಾರು ಮಾಡ್ಕೊಳ್ಳಿ ಬಾಡ್ಗಿನ ಹೆಸ್ರ. ಅಯ್ಯೋ ಏನ್ ಬಾಡ್ನ ಹೆಸ್ರು, ಸುಮ್ಕಿರು. ಅದಕ್ಕೆ ಬಂದಿದ್ರಲ್ಲ ತಕ ಬಂದಿರಲ್ಲ, ಅದನ್ನೇ 3 ದಿವ್ಸ ಕಂಟ್ಲು ಊಟ ಮಾಡ್ದು. ಅವ್ರು ಸರಿಯಾಗಿ ಊಟನೇ ಮಾಡ್ನಿಲ್ಲ. ಯಾಕು ನಿಲ್ವವ? ಸ್ವಲ್ಪ ಊಟ ಮಾಡಿದ್ರು ಜಾಸ್ತಿ ಊಟ ಮಾಡ್ನಿಲ್ಲ ಕಣವ. ಸರಿ ಆಯ್ತು. ಹೆಂಗಿದೀಯ? ಚೆನ್ನಾಗಿವ್ನಿ. ಇನ್ನೇನು ಮನೇಲಿ ಎಲ್ಲ ಚೆನ್ನಾಗಿದಾರ? ಅದಕ್ಕೆ ಅಣ್ಣಲ್ಲವ. ಅಯ್ಯೋ ಅವ್ರಿಗೇನವ, ರಾಜರಂಗವ್ರೆ ಅದೃಷ್ಟವಂತರು. ಏನ್ ಮಾಡಿಯೇ? ಯಾಕವ? ಅಯ್ಯೋ ಅವತ್ತು ಬತ್ತಿದ್ರಲ್ಲವ, ನೋಡು ರತ್ನಿ ತಂದು ಸೀರೆ ಉಡ್ಸವಳೆ, ನೀನು ತಂದು ಸೀರೆ ಉಡ್ಸಿದೀಯೇ. ಇಬ್ರು ಸೀರೆ ತಂದಿದ್ದೀರಿ. ತಿರ್ಗವ ನೀವು ಊರಿಂದ ಬರೋ ಹೊತ್ನಲ್ಲಿ ನನ್ನ ಮಗ ಎಂಥ ಕರ್ಬುಲ್ ನನ್ನ ಮಗ ಇರಬೇಕು ಅಂದರೆ 10 ಸೀರೆ ತಗೊಟ್ಟಾನೆ ಕಣ್ಮಗ. 10 ಸೀರೆ ಹೊಸಿ ಚೆನ್ನಾಗಿಲ್ಲ ಕಣ್ಮಗ. ನೋಡಿದ್ರೆ ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗವೆ. ಇವಳು ಏನು ದಿವ್ಸಕ್ಕೊಂದೊಂಥರ ಸೀರೆ ಉಟ್ಕೊಂಡು ಯಾವ ಥರ ಆಡ್ತಾ ಕುಂತವಳೆ ಗೊತ್ತಾ? ಇವಳು ತಿರ್ಕೆ ಬಾಯಿ ಮುನ್ನಾಕ ಅದೇನೋ ಅವನು ಯಾವನ ತಿರ್ಕೆ ಅವನಿಗೆ ಐಸ್ಪುರಿ ಬಂದರೆ ಮಧ್ಯರಾತ್ರಿ ಎದ್ದು ಕೊಡಾಡ್ಕೊಂತಿರ್ತೀನಂತಲ್ಲ, ಹಂಗೆ ಕುಂತದೆ. ಏನು ತೇಲ್ತಾಳೆ, ಏನು ನಗ್ದಳು ಅಂದಿಯೇ, ಕಕ್ಕ ನಗಿತಾಳೆ. ಏನು ಹಿಂಗೆ ಇರ್ತಾನೆ ಯಾಕೆ ಹಾಲ್ಕು ಏನಂಗೆ. ಅಯ್ಯೋ ಬಿಡವ, ಹೆಂಗೋ ಇರ್ಲಿ ಬಿಡು. ಅವ್ರ ಅದೃಷ್ಟ ತಂದವ್ರೆ, ಅವ್ರೇ ನಾವು ಏನು ಮಾಡೋಕ್ಕದು. ಆದ್ರೂ ಮನ್ಸೂನ್ಗೆ ಅಷ್ಟೊಂದು ದುರಂಕಾರ ಬರಬೇಡ್ದು ಕಣ್ಣೆ ಮಗ. ಏನು ಡೈಲಿ ಏನು ಹಬ್ಬವ ಹೊಸ ಸೀರೆ ಉಟ್ಕೊಂಡು ನಿಂತ್ಕೊಳಕ್ಕೆ ಯಾವ್ಯಾವ ಥರ ಸ್ಟೈಲ್ ಹೊಡಿತಾವಳೆ ಅಂದಿಯೇ. ಅವ್ವ ನಾನು ಕಂಡಿಲ್ಲ ಕಣ್ಣೆ ಆ ಮುಟ್ಕಾಡವ್ರನ್ನ. ಪ್ರಪಂಚದ ಮೇಲೆ ಏನು ಯಾರು ಸೀರೆ ತಗೊಬಾರ್ದವ್ ತಗೊಂಡಿದ್ದಾರೆ. ದಿಸುಕೋನ ಥರ ಉಟ್ಕೊತಾಳೆ ಕಣ್ಮಗ. ಹೆಂಗೆ ಆಡ್ತಾವಳೆ ಗೊತ್ತಾ? ಸುಮ್ಮನಿರು. ಅಲ್ಲಕ್ಕನವ ನೀನ್ಯಾಕವ, ನೀನು ಯಾಕೆ ಹೇಳಕ್ಕೆ ಹೋಗಿದೆ? ನೀನು ಸಾಮಾನಿಲ್ದಾನೆ ಪರದಾಡ್ತಾಳೆ ಅಂತ ಆಡ್ಕೊಳ್ಳಿ ಅಂದ್ಬಿಟ್ಟು ಹೇಳಕ್ಕೆ ಹೋಗಿದ್ದೆ ಅವತ್ತು. ನಾನು ಹೊಸ್ಕೊಂಡಿದ್ರು ನಾನು ಹಂಗೆಲ್ಲವ. ನಾನು ಚೀಪಾಗಕ್ಕೆ ಇಷ್ಟ ಇಲ್ಲ ನನಗೆ. ಅವ್ರು ಮುಂದ್ಗಡೆ ಎಲ್ಲವ ಏನು ಅನ್ಕೊಳಕ್ಕಿಲ್ಲ. ಅವರು ತಿನ್ನಕ್ಕೂ ಗೊತ್ತಿಲ್ದಂಗೆ ಆದ್ಲು, ದುರಂಕಾರ ಆಡ್ತಿದ್ಲು ಅನ್ಕೊಳಕ್ಕಿಲ್ವಾ? ನನಗೆ ಮೊದಲೇ ಗೊತ್ತಾಗಿದ್ರೆ ಅದೇ ಕಾರಣಕ್ಕೂ ತರಬೇಡಿ ಅಂತಿದ್ದೆ ನಾನು. ಯಾಕೆ ಹೇಳ್ದೆ ನೀನು? ಹಾಂ ಅಯ್ಯೋ ನಾನು ಹೇಳಕ್ಕೆ ಹೋಗಿದ್ದೆ ಅವತ್ತು. ತಿಮ್ಮನ್ಕಲ್ ದುಡ್ಡು ಹಾಕ್ಸಿದ್ನಲ್ಲವ, ಆ ಲೋಪರ್ ಮುಟ್ಟ ಗುರ್ಸಟ್ಟಿ ಅವಳು, ಕಂಬ್ಲಿ ಅವಳು ಲೋಪರ್ ಗುರ್ಸಟ್ಟಿ ಅವಳು ಒಂದೇ ಗಂಟೆ ಹಾಕ್ಬಿಟ್ಟಳಲ್ಲಿ ನಿಮಗೆ ಹಿಂಗೆ ದುಡ್ಡು ಹಾಕ್ತು ಅಂತೆ. ಆಗ ಅವಳು ನನಗೆ ಬುದ್ಧಿ ಹೇಳ್ತಾವಳೆ. ನಾನು ಅದೇ ಕತೆ, ನಾವೇನು ಮನ್ಸರಾಗಿತ್ತಿಲ್ವ ಹಿಂಗೆ ಅಂತ. ಇನ್ನೇನು ಮಾಡಿಯವ? ಆಗ ಇರೋ ದಿವಸ ಹೇಳ್ಬೇಕಾಯ್ತು. ಓಸಿ ಕಾಸಿದಾನೆ ಪರದಾಡ್ತಿದ್ಲು, ಸಾಮಾನಿಲ್ಲ ಅಂತಿದ್ಲು ಅಂತ ನಾನು ಹೇಳ್ದೇವ ಅಷ್ಟೇ. ಇಲ್ಲ ತಗೊಂಡೋಗಿ ಕೊಡಿ ಅಂತಲೂ ನಾನು ಹೇಳಿಲ್ಲ, ಬುಡಿ ಅಂತಲೂ ನಾನು ಹೇಳಿಲ್ಲವ. ನಾನು ಹೇಳಿದೆ ಅಷ್ಟೇ, ಹಿಂಗೆ ಪರದಾಡ್ತಿದ್ಲು ಅದಕ್ಕೆ ಆಗ್ತೆ ಕಣವ ಅಂತ. ಅದಕ್ಕೆ ಏನೋ ಅಂದಿಲ್ಲ ಒಟ್ಟಿಗೆ. ಹಾಕಿದ್ರೆ ಹಾಕಿ ಅದಕ್ಕೇನಂತೆ ನಮ್ಮ ಫೋನ್ಗಳಲ್ಲಿ ಹಾಕ್ಸಿವ್ರಿ ಅಂತ ಅಂದ್ಲು. ಹಂಗೆ ಅಂದ್ಬಿಟ್ಟು ಗಂಡಂಗೆ ಅದು ಏನೇನು ಹೇಳ್ಕೊಂಡ್ಲು. ಗೋವಿಂದ ಅಂಗಡಿಲಿ 300 ರೂಪಾಯಿ ಸಾಮಾನು ತಗೊಂಡು ಅಕ್ಕಿ ಗಿಕ್ಕಿ ಬಿಡ್ಸ್ಕೊಂಡು ತಗೊಬಂದ್ಲು. ತರ್ಲಾಕೆ ಧರ್ಮ ಬುದಿಕಳಕ್ಕೆ ತಂದಾಳೆ. ಅದಕ್ಕೆ ತಲೆಗೆಡ್ಸ್ಕೊಂಡಿದ್ದೀನೋ. ಸುಪ್ಪುತ್ಕೋ. ಸರಿ ತಂದ್ರೆ ಧರ್ಮ ಬುದಿಕಳಕ್ಕೆ ತಂದಾಳೆ. ಈಗ ಏನಾಗ್ಬಿಟ್ಟದು? ಅಯ್ಯೋ ಹಂಗಲ್ಲ, ಯಾವತ್ತಿದ್ರು ನಾವು ತಗೊಂಡೋಗಿ ಕೊಟ್ಟೋ ಬಿಟ್ಟು ಅಂತ ಅವ್ರ ಕೈಲಿ ಅನ್ಸ್ಕೊಬಿಡ್ದು ನಾವು. ಹೆಂಗೋ ಕಷ್ಟವೋ ಸುಖೋ ನಮ್ಮ ಮನೆ ನಾವು ಅನ್ಭವಿಸ್ಕೊಂಡಿರ್ಬೇಕು ಕಣವ. ಏನಾರು ಅಂತಿದ್ಲ? ಅಯ್ಯೋ ಏನೂ ಇಲ್ಲ. ಅಯ್ಯೋ ನಿನ್ಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು, ಹಂಗೆ ಹಿಂಗೆ ಅಂತಿದ್ಲು ಅಷ್ಟೇ. ನನಗೆ ಅದು ಅಂದ್ಬಿಟ್ರೆ ನನಗೆ ತಿಕ್ಕ ಮಕ್ಕಳ ಉರ್ದೋದಂಗೆ ಆಯ್ತದೆ. ಅವ್ರ ಕುಟ್ಟೇನವ ನಾವು ಒಂದು ಮಾತು ಅನ್ಸ್ಕೋಬೇಕು ಅಂತ ಏನು ಮಾಡಬಾರ್ದು ಮಾಡಿವಿ ಅನ್ನಂಗೆ ಹೊಸಿ ಪೋಸ್ ಕೊಟ್ಟಾರ. ಅಯ್ಯೋ ಈಗೇನ ಹಾಕು, ಏನು ಯಾವಾಗಾರು ಕೊಟ್ಟೆ ಬಿಡ್ತೀನಿ. 3,000 ಅವತ್ತು ತಗೊಂಡೋಗಿ ಗೋವಿಂದ ಅಂಗಡಿಗೆ ಕೊಟ್ಬಿಡ್ತೀನಿ. ಅಲ್ಲಿ ಸಾಲಿಗೆ ಇಸ್ಕೊಂಡಿದ್ದಾಳೋ ಇಲ್ಲ ಕೇಳ್ತೀನಿ, ಅವತ್ತು ತಗೊಂಡ್ಬಿಟ್ಟು ಕೊಟ್ಬಿಡ್ತೀನಿ ಬಿಡು, ಬಡ್ಡಿ ದುಡ್ಡು ಬಂದಾಗ ಅದಕ್ಕೇನಂತೆ. ಅಷ್ಟೇ ಮಾಡು. ಯಾವ್ದಾರ ಆದಾಗ ಎಸದಿಗೆ ತಗೊಂಡೋಗಿ ಕೊಟ್ಟಿದ್ದಲ್ಲ ಸಾಮಾನು ಅಂದ್ಬಿಟ್ಟು ಕೊಟ್ಬಿಡು ಕಾಸ. ಒಂದ್ಸತಿ ತಗೊಂಡೋಗಿ ಕೊಟ್ಟ ತಕ್ಷಣ ತಗೊಬಂದು ಕೊಟ್ಟ ತಕ್ಷಣ ನನ್ನ ಸಮಸ್ಯೆ ಬಗ್ಗೆ ಇರ್ತದವ ಹೇಳ್ತೀಯಲ್ಲ ನೀನು. ಇನ್ನು ಯಾವತ್ತೂ ನನ್ನ ಸಾಮಾನು ತಗೊಳಂಗೆ ಇಲ್ವಾ? ಸಾಯಗಂಟು ಹಂಗುಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಹೊಸ್ಕೊಂಡಿರ್ಲಿ ಹೆಂಗೆ ಇರಲಿ, ನಾವು ಸ್ವಾಭಿಮಾನ ಬಿಟ್ಟು ಬಾಳಕ್ಕಿಲ್ಲ ನಾವು. ಅಯ್ಯೋ ಸುಮ್ಕಿರೋನೆ, ಯಾವಳಿಗೂ ಏನು ಕಮ್ಮಿ ಆಗಿರಂಗಿತ್ತಿಲ್ಲ ನೀವು. ಅವ್ರ ಸಿರಿ ಸಂಪತ್ತ ನೋಡಕ್ಕೆ ಆಯ್ತಿಲ್ಲ. ಹೋಗಿ ನೀವು ಎಡ್ಬಿಡಂಗೆ ಕೆಲಸ ಮಾಡ್ಕೊಬಿಟ್ಟು ಇವತ್ತು ನನಗೆ ನೆಮ್ಮದಿಲ್ದಂಗೆ ಮಾಡ್ಬಿಟ್ರಿ ಕತೆ ಬುಡ್ನೆ ಮಗ. ಅಯ್ಯೋ ಸುಮ್ಮನಿರವ, ನಾವು ಏನವ ಮಾಡ್ದು, ನಾವೇನು ಮಾಡ್ದೆ ಹೇಳ್ತೀಯಲ್ಲ ನೀನು. ನನಗೆ ಗೊತ್ತಾ ಹಿಂಗೆಲ್ಲ ಆಯ್ತದೆ ಅಂದ್ಬಿಟ್ಟು. ಏನೋ ಒಳ್ಳೆ ನೆಮ್ಮದಿಯಾಗಿರ್ಬೋದು, ಸಿಟಿಲಿ ಮನೆ ತಗೊಂಡ್ರು ಅನ್ಸ್ಕೊಳ್ಳೋದು ಅಂದ್ಬಿಟ್ಟು ತಗೊಂಡೆ. ಇನ್ನು ಮಾಡ್ತಾರಂತ ಕಂಡಿದ್ನ. ಏನೋ ನಮ್ಮ ಅದೃಷ್ಟ ಸರಿ ಇಲ್ಲ ಬಿಡವತ್ತಾಗೆ. ಯಾವತ್ತೂ ಅನ್ಬೇಡಕ್ಕನವ ನೀನು. ಅತ್ತ ಅದಿಲ್ಲ ಇದ್ದಿಲ್ಲ ನನ್ನ ಮಗಳ ಮನೆ ಅಂತ ನೀನು ಹೇಳಕ್ಕೆ ಹೋಗ್ಬೇಡ. ಅಯ್ಯೋ ಇನ್ನು ಯಾಕೆ ಹೇಳಕ್ಕೆ ಹೋಗಾನೆ, ಹೇಳಕ್ಕಿಲ್ಲಕ್ಕ ಸುಮ್ಕಿರು. ಎಂತ ಆಟತ್ತವ ಏನು ಕೆಲಸ? ಅಯ್ಯೋ ಕಾಯಿ ಕಸಿ ಏನು ನೀಗಿಲ್ಲ ಕಣ್ಮಗ, ಏನು ನೀಗಿಲ್ಲ. ಎದ್ದಿ 5 ಗಂಟೆ ರಾತ್ರಿಗೆ ಹೇಳ್ತಾಳೆ, ಒಂಚೂರು ಕಸ ತೊಳಿತಾಳೆ, ಒಂಚೂರು ಹಾಲ್ಗೀರು ಕಾರ್ದು ಮಾಡ್ಬಿಟ್ಟು ಓಟ್ ಹಾಕಿತ್ರೆ ಓಟತಾವು. ಇನ್ನು ಮುದ್ದೆನೂ ಉಣ್ಣಾಕ್ ಬತ್ತಾಳೆ ಅಷ್ಟೇ. ಇನ್ನು ಅಷ್ಟವ ಹೋಟ್ಲ ತಿನ್ಕತ್ತಾಳೆ, ಮುದ್ದೆನೂ ಉಣ್ಣಾಕ್ ಬತ್ತಾಳೆ ಅಷ್ಟು ಬಿಟ್ರೆ ಮಗ. ಇನ್ನು ಮುದ್ದೆನೋ ತೋಸ ಮೇದಿದ್ದೋ ಇಲ್ಲ ಒಂಚೂರು ಹುಲ್ಲು ಹಾಕದ, ನೀರು ತೋರದ, ಏನೂ ದಿಗಿಲ್ಲ ಕಣ್ಣೆ. ಇಲ್ಲ ತೋಟ ತಕ್ಕ ಹೋಗೋದ, ಅವ್ನು ಕಾಯಿ ಕಸಿ ಎತ್ತು ಮಡಿಕೊಳ್ಳೋದ, ಬಿದ್ದೋಗಿರ್ತವೆ. ಆಮೇಲೆ ಒಂಚೂರು ಗರಿಗಿರಿಯ ಎಲ್ಲ ಎತ್ತಿ ಅಂತ ಹಾಕು ಮಟ್ಟು ಅವ್ನ ಗಾಲಿ ಅವಳ ಗಾಲಿ ಕಣವ. ಒಳ್ಳೆ ವ್ಯಾಪಾರ ಆಯ್ತದೆ ಮಗ. ದಿವಸಕ್ಕೆ 2,000 3,000 ನೋಡ್ತಾವ್ರ ಕಣ್ಣಲ್ಲಿ ತೇರ್ತಾ ಕುಂತವ್ರೆ ಕಣವ. ಏನು ಮಾಡಿಯೇ ಹೇಳು? ಮಾತಾಡಂಗಿಲ್ಲ ಬಿಡಂಗಿಲ್ಲ. ನಾವು ಮಾಡೋಕ್ಕಿಲ್ವ ಮುಟ್ಟಕ್ಕಿಲ್ವ ನಿನ್ಗೆ ಯಾಕೆ ಹಂಗೆ ಹಿಂಗೆ ಮಾರಕ್ಕೋಸವ ನಿಂಗೆ ನೋಡ್ಕೊಳಕ್ಕಾಗ್ದವ್ರೆ ಅಂತಾರೆ. ನಿಮ್ಮ ಅಪ್ಪ ಮುಂಡೆ ಮಗ ಹೋಗಿ ಎಷ್ಟು ದಿವಸ ಆಯ್ತು ನೀವು ಹಬ್ಬಕ್ಕೂ ಬರ್ನಿವಲ್ಲ ಅವ್ರು ಅಪ್ಪನಿಗೆ ಎಡೆ ಮಾಡೋದಕ್ಕೆ ಮುಂಡೆ ಮಗ ಹೋಗಿ ಅಲ್ಲಿ ಕುಂತವನೆ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಏನು ಮಾತಾಡಕ್ಕಿಲ್ಲವ. ಅದೇ ಹಾಕ್ಬೇಕು. ಆಗೆಲ್ಲ ನನ್ನ ಸಾಮಾನು ಸರಂಜಿ ತರಿಸ್ಕೊತಿದ್ರು, ನಾವು ಮಾತಾಡೋದು ನಡೀತಿತ್ತು. ಇವತ್ತು ಏನೂ ಇಲ್ಲ, ಅವ್ರವ್ರೆ ತರ್ತಾರೆ ತಂದ್ಕೋತಾರೆ. ನಾನು ಏನೂ ಕೇಳಕ್ಕಿಲ್ಲ.
ಏನೋ ಆಗಿದ್ದಕ್ಕೆ ಇಕ್ತಾರೆ ಉಣ್ಣಕ್ಕೆ ಉಣ್ಕತೀನಿ ಕಾಲ ಕಳಿತೀನಿ ಅಷ್ಟೇ ಕಣ್ಮಗ. ಅಯ್ಯೋ ಬುಟಾಕು ಏನಾರು ಮಾಡ್ಕೊಳ್ಳಿ, ಕೇಳೋರ್ಗಾರ ಏನಾರು ಹೇಳ್ಬೋದು, ಕೇಳಾರ್ದವ್ರಿಗೆ ಏನು ಹೇಳಿಯವ ನಮ್ಮ ಮಾತುಗಳು ಹಿಡಿಯೋಕ್ಕಿಲ್ಲ ಅವ್ರಿಗೆ, ಬೇಡ ಅವ್ರು ಇಷ್ಟ ಬಂದಾಗ ಅವ್ರು ಮಾಡ್ಕೊಳ್ಳಿ, ನಾನು ಏನು ಕೇಳಕ್ಕಿಲ್ಲ ಕಣವ, ನಾನು ಏನು ಕೇಳಕ್ಕಿಲ್ಲ. ಅವು ಬಂದ್ಲೇನೋ ಕಾಳು ಮರ್ತ್ಕೊಂಡ್ಬಂದ್ಬಿಟ್ಟಿಲ್ಲ ಅಂತ ಯಾವತ್ತು 5 ಸಲ ಹಾಕಿ ಮಡಗಿದೆ, ಮರ್ತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಬಂದೆ ಅಂತ ಅವಳಂದ್ಲು. ಹೋಯ್ತೀನಿ ಅಂತಿದ್ಲು. ಇವಳು ನಿನ್ನ ಅಳಿಮಯ್ಯ ಮಟನ್ ತಂದದಂತೆ, ಚಿಕನ್ ತಂದದಂತೆ, ಸುಮ್ಕಿರು ಅಲ್ಲೇ ಕಳಿಸ್ಬಿಟ್ನಂತೆ. ಮಟನು ಚಿಕನು ಎಲ್ಲ ತತ್ತೀನಿ ಮಾಡುವೆ ನಿಮ್ಮ ಬಂದದಲ್ಲ ಅಂತ. ಅಕ್ಕಿ ಇರೋವಾಗ ಅಂತಿದ್ರು ನಿನ್ನ ಅಳಿಮಯ್ಯ ಗದ್ದಿರು ಇರು ಅಂದ್ಬಿಟ್ಟು ಇಸ್ಕೊಂಡು ಅವ್ನು ಕೊಟ್ಟು ಮಾತಾಡ್ತಾ ಕುಂತಿದ್ಲು. ಅಯ್ಯೋ ಏನಾರು ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಎದ್ದು ತೋಟ ತಗೋತೀನಿ ಅಂದ್ಬಿಟ್ಟು ಬಂದೇವ. ಅವಳು ಇರು ನಾಳೆಗೆ ಹೆಸ್ರು ಮಾಡಿ ಮಡಿಕೊಟ್ಟನು, ಬೆಳಗ್ಗೆ ಎದ್ದು ಟಿಪ್ಪನ್ಗಿರಿಗೆ ಬಿಟ್ಕೊಟ್ಟನು ತಗೊಂಡು ಹೋಗುವೆ ಅಪ್ಪನಿಗೆ ಅಂತ ಅಂದಕ್ಷಣ ಹೋಯ್ತೀನಿ ಅಂತಿದ್ದವಳು. ಬಾಡ ಸುದ್ದಿ ಎದ್ದ ತಕ್ಷಣ ಉಳ್ಕೊಂಡೆ ಬಿಟ್ಲಲ್ಲ ನಿಮಗೆ. ಹಂಗೂ ನಾನು ಓದಿರಂಗಾರೆ ಓಟ್ ಬನ್ನಿ ಅಂದೇ ಬಿಟ್ಟೆ. ಆಗಯ್ಯೋ ಬುಡಿಯತ್ತಾಗೆ ಈ ಪಾಟಿ ಹಿಂಸೆ ಮಾಡ್ತಿರಲ್ಲ ಅಂದ್ಕೊಂಡು ಅದ್ಯಾವ ನಾಟ್ಕೋವ ಉಳ್ಕೊಂಡ್ರೆ ಯಾವ ಉಳ್ಕೋಬೇಕು, ಅದ್ಯಾವ ನಾಟ್ಕೊಂಡಳು ಹೊಸಿ ನಾಟ್ಕೊಂಡಳನ್ನೇ. ಅದುವೇ ಮಗಳು ಏನು ಸೀರೆ ಗೀರೆ ಉಟ್ಕೊಬಿಟ್ಟಳ, ಹೊಸ ಸೀರೆಗಳು ನೋಡ್ಬಿಟ್ಟು ವಾಲೆ ಕಳ್ಕೊಬಿಟ್ಲು ಕಣೆ. ಇನ್ನೇನು ಇಲ್ಲ 300-400 ರೂಪಾಯಿಂದ ಸೀರೆಗೆ ವಾಲೆ ಕಳ್ಕೊಬಿಟ್ಲು. ಏನು ಮಾಡಿಯೇ ಅದಕ್ಕೆ ನಾನು ಅವ್ರ ಆಟಗಳು ನೋಡೋಕ್ಕೆ ನನಗೆ ಬೇಜಾರು. ಸುಮ್ಮ ಕರ್ದಿ ಬಂದೆ ತೆಗೆ ಇನ್ನೇನು ಮಾಡಿಯವ, ಇನ್ನೇನು ನೋಡ್ತಾ ನಿಂತ್ಕೊಂಡಿಯಾ ಏನು ಓಸಿಗಂತ ಆಡಾರ ಅಯ್ಯಪ್ಪ. ಅವ್ರು ಸೋಕಿ ಅವ್ರ ಸ್ಟೈಲ ನಮಗೆ ನೋಡೋಕ್ಕಾಗಿಲ್ಲ ಕಣ್ಣಲ್ಲಿ ಕಣವ. ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡು, ಏನೋ ಹೆಂಗೋ ಅವ್ರ ಅದೃಷ್ಟ ಅವ್ರಿಗೆ, ನಮ್ಮ ಅದೃಷ್ಟ ನಮಗೆ ಬಿಡವತ್ತಾಗೆ. ಅದಕ್ಕೆ ಇನ್ನೊಂದ್ಸತಿಯವ ನೀನು ಅಡ್ಡಿಲ್ಲ ಇದ್ದಿಲ್ಲ ಅಂದ್ಬಿಟ್ಟು ನಿನ್ನ ಕಾಲು ನಾರೇ ಕಟ್ಕೊತೀನಿ. ನನಗೆ ನೀನು ಹೇಳ್ಗಿಳಕ್ಕೆ ಹೋಗಬೇಡ. ನಾವು ಹೊಸ್ಕೊಂಡು ಅಂಬ್ಲಿ ಕುಡ್ಕೊಂಡಿದ್ರು ನಾವು ಕಷ್ಟ ಅಂದ್ಕೊಂಡು ನಾನಂತೂ ನನ್ನ ನೋಡ್ಕೊಬಿಟ್ಟೆ ಯಾರು ಬೇಕಿತ್ತೆ ಏನೇನು ಅಂತ. ಈ ಸದ್ದು ಬಂದಾಗ ಅವನು ಗೌರಿ ಹಬ್ಬಕ್ಕೆ ಬಂದಾಗಲೇ ಏನು ನಿನ್ನ ಕಷ್ಟ ಏನು ನಿನ್ನ ಸುಖ ಏನು ಅಂತ ಏನೂ ಕೇಳಲಿಲ್ಲ. ಅಂಥದ್ರಲ್ಲಿ ಯಾಕೆ ಮೇಲ್ ಬಿದ್ದು ನಾವು ಆಸೆ ಮಾಡ್ಬೇಕವ, ಏನೋ ನಮ್ಮ ಮನೆ ಬರಿದ್ದಂಗೆ ಆಯ್ತದೆ, ನಾವು ತಲೆಗೆಡ್ಸ್ಕೊಬಿಡ್ದವ. ನೀನು ಏನೂ ಹೇಳ್ಬೇಡ ನೀನು ನಮ್ಮ ಸುದ್ದಿಯೇ, ಹಿಂಗಾಗದೆ ಹಂಗಾಗದೆ ನನ್ನ ಮಗಳದು ಕಷ್ಟ ಇಷ್ಟ ಅಂತ ಏನು ಹೇಳ್ಬೇಡ. ಆಡ್ಕೊತಾರೆ ಕಣವ, ಬ್ಯಾಡ್ದವ್ಕೆಲ್ಲ ಕೈ ಹಾಕ್ಬಿಟ್ಟು ಲಾಸ್ ಮಾಡ್ಕೊಂಡ್ಲು ಅಂತ ಆಡ್ಕೊತಾರೆ. ನಿನ್ನ ಮುಂದ್ಗಡ್ಲೆ ಒಂಥರ ಇರ್ತಾರೆ, ಹಿಂದ್ಗಡ್ಲೆ ಒಂಥರ ಮಾತಾಡ್ತಾರೆ. ನೀನು ಅವ್ರಿಗೆ ಏನೂ ಹೇಳಕ್ಕೆ ಹೋಗ್ಬೇಡ ಕಣವ, ನಿಂದ ಅಮ್ಮಯ್ಯ ಅಂತೀನಿ. ಅಯ್ಯೋ ಯಾಕೆ ಅನ್ನಕ್ಕೆ ಹೋಗೋಣವ, ಅನ್ನಕ್ಕಿಲಕದ್ಬಿಡು, ಏನು ಹೇಳಕ್ಕಿಲಕದ್ಬಿಡ್ನೆ ಮಗ, ನಾನು ಏನು ಹೇಳಕ್ಕಿಲಕತ್ತೆ ತಲೆಗೆಡ್ಸ್ಕೊಬಿಡವ. ಇರು ಯತ್ನೆ ಮಾಡಬೇಡ, ಎಲ್ಲ ಸರಿ ಆಯ್ತದೆ, ಸುಮ್ಮನಿರು. ಅಲ್ಲಿ ಬಂದಾಗ ಏನು ಮಾತಾಡಿಲ್ಲ ಅವನು, ಏನು ಮಾತಾಡೋನು ಏನು ಮಾತಾಡಲಿಲ್ಲ, ಏನಂದ್ರೆ ಏನು ಮಾತಾಡಲಿಲ್ಲ ಕಣವ. ಏನು ಸಮಾಚಾರ ಏನಾಯಿತು ಶುಂಠಿ ಹೆಂಗಿರೋದು ಬಾವ ಏನು ಎಂತು ಅಂತ ಏನೂ ಕೇಳಲಿಲ್ಲ. ಇವರು ಹೊಲ್ತಕ್ಕೆ ಹೋಗಿದ್ರು, ಅಷ್ಟೊತ್ತಿಗೆ ಅಡುಗೆ ಆಗಿತ್ತು. ಅಷ್ಟೊತ್ತಿಗೆ ಇವ್ರು ಬಂದ್ರಲ್ಲ, ಈಗ ಮಟನ್ ತಗೊಬಂದಿದ್ರು ಅಣ್ಣವರೇ ಅಂದೆ. ಆಯಿತು ಅಡುಗೆ ಆಗೋದೆಲ್ಲ ಕೈ ತೊಳ್ಕೊಳ್ಳಿ ಅಂದ್ಬಿಟ್ಟು ಕೈ ತೊಳ್ಕೊಂಡು ಜೊತೆಲಿ ಕೂತ್ಕೊಂಡ್ರು. ಇನ್ನು ಅವ್ರನ್ನೂ ಏನು ಬಾವ ಏನು ಹಿಂಗೆ ಮಾಡ್ಕೊಂಡ್ರಲ್ಲ ಹಂಗೆ ಹಿಂಗೆ ಅಂತ ಏನೂ ವಿಚಾರಿಸ್ತಿಲ್ಲ, ಏನು ಮಾತಾಡಲಿಲ್ಲ. ಉಂಡ್ರು ಸಾಮಾನು ತಂದು ಮಡಗ್ಬಿಟ್ಟು ಹೋದ್ರು. ಬಿಡವ ಅವನೇನು ಕೇಳಿ ಏನು ಏನಾಯ್ತಿತ್ತು ನಿಮಗೆ, ಈಗ ಹೋಗಿರೋ ಮನೆ ಬತ್ತಿತ್ತ ನೋಡು, ಅಲ್ಲಿಗೆ ಬಂದನಾರೇ ಏನು ಎಂತು ಅಂತ ಮಾತಾಡಿಲ್ವಲ್ಲ, ಮಾತಾಡಿದ್ರು ಅಂತಾರೆ. ಬಿಡು ಬೇಡ ಬಿಡ್ನೆ, ಅವನಿಗೆ ಭಾಳ ಸೋಕಿ ಬಂದ್ಬಿಟ್ಟಾನ ಈಗವ. ಸುಮ್ಮನೆ ಯಾಕೆ ಮಾತಾಡಿ ಯಾಕೆ ನಿಷ್ಠುರ ಅದಿರಿ ಬಿಟ್ಟಾಕು. ಅಯ್ಯೋ ಅಷ್ಟೇ ಕಣವ, ನಾನೇ ಅದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲ ನಮ್ಗೆ. ಬಿಡು ಅಣ್ಣ ಬದುಕುದ್ರೆ ಅದಕ್ಕೆ ಮಕ್ಳಿಗೆ, ಅಕ್ಕ ಬದುಕುರೆ ಭಾವ ಮಕ್ಳಿಗೆ ಅಂತ ಗಾದೆ ಶಾಸ್ತ್ರವೇ ಇಲ್ವಾ. ಸುಮ್ಮನೆ ಅವ್ರವ್ರು ಬದುಕೋದವ್ರಿಗೆ ಹೆಚ್ಚುಕಂತೆ ಬಿಡವ. ಸಿಕ್ಕಿಲ್ಲ ಇನ್ನೇನು ಮಾಡಿಯೇ ಸುಮ್ಮನಿರು. ಸರಿ ಕಣವ ಆಯಿತು, ಮಾಡ್ತೀನಿ ಬಿಡು ಮತ್ತೆ. ಸರಿ ಆಯಿತು, ಊಟ ಗಿಟ ಮಾಡ್ಕೊ ಚೆನ್ನಾಗಿರು, ಯತ್ನೆ ಮಾಡಬೇಡ. ಯಾವಾಗ ಬಂದಿಯೇ ನೋಡದ ಬರ್ತೀನಿವ, ಬಡ್ಡಿ ದುಡ್ಡು ಬಂದ್ಬಿಡ್ಲಿ ಬರ್ತೀನಿ. ಸುಮ್ಕಿರೋ 5 ಸಾವಿರ ಕೊಡ್ತೀನಿ, ಏನಾರೇ ಖರ್ಚು ಮಾಡಿ ಕಳಿವೆ. ಸರಿ ಆಯಿತು, ಹೇಳ್ಬಿಟ್ಟು ಕೊಡ್ಬೇಡ ನೀನು, ಅವ್ರಿಗೆ ಏನು ಹೇಳ್ಬೇಡ. ಅವ್ರು ಏನು ಕೇಳಕ್ಕೆ ಬಂದಾರ, ಏನು ಮಾಡ್ಕೊಂಡೆ ಏನು ಬಿಟ್ಕೊಂಡೆ ಏನು ಕೇಳಕ್ಕಿಲ್ಲ, ಯಾರು ಬೇಕಾದ್ರೆ ಸುಮ್ಕಿರ್ನೆ. ಏನು ಹಿಂದೆ ಮುಂದೆ ಕೊಟ್ಟು ಮಡಗಿದಾರೆ ನನಗೆ ನೀನೊಬ್ಳು. ಅಯ್ಯೋ ಅದೇ ಹಾಕ್ಬೇಕವ, ಎಲ್ಲನೂ ಮಗಳು ಅಂತ ಮಗಳು ಮಾಡ್ತಾರೆ ಅಂದ್ಬಿಟ್ಟು ದೂರ್ಸ್ಕೊಳಕ್ಕಾದ್ರೆ ನಾವು. ಆಯಿತು ಬಿಡು ತಲೆಗೆಡ್ಸ್ಕೊಬೇಡ, ಸುಮ್ಮನಿರ್ನೆ ಎಲ್ಲ ಸರಿ ಆಯ್ತದೆ. ಆದ್ರೆ ಸುಂಟಿನೂ ಕಮ್ಮಿನೇ ಆಗೋಯ್ತಲ್ಲ ಮಗ ಸತಿ, ಯಾವ ಸತಿ ತನಗೆ ಹೊಸಿ ರೈಟ್ ಇತ್ನೇ. ಅಯ್ಯೋ ರೈಟ್ ಅದೇ ಅನ್ಬಿಟ್ಟೆ ಕಣವ, ಇವ್ರುವೆ ಹಾಕಿದ್ದು ನೋಡಿ ನಮ್ಗೆ ಆಚಾರಕ್ಕೆ ಅದು ಕೈ ಕೊಡ್ತೋತಾಗೆ. ಎಲ್ಲ ಸರಿ ಆಯ್ತು ಸುಮ್ಕಿರು. ಏನೋ ಗಳಿಗೆ ಆಚಾರ ಒಂದೇ ಸಮಯಕ್ಕಿಲ್ಲ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಇಲ್ಲ ಹೊಸ್ಲು ಮರಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಕಟ್ನಾರು ಹೊಡ್ಸ್ಕೊಬ್ರಕ್ಕಾಯ್ತಿಲ್ವಾ. ನೋಡ್ತೀನಿ ಕಣವ ಹಂಗೆ ಅಂತೀನಿ ಇವ್ರಿಗೆ, ಹೋಗ್ಬಿಟ್ಟಾರ ಬರ್ತೀವಿ ಕಟ್ಟು ಹೊಡ್ಸ್ಬಿಟ್ಟು ಅಲ್ಲೇ ಒಂದು ಕೋಳಿಗೆ ಕುಯ್ಕೊಂಡು ಬನ್ನಿ. ಸರಿಯವ ಆಯ್ತು ಮಡ್ಗನ. ಸರಿ ಕಣ ಮಗ ಆಯ್ತು ಮಡ್ಗು ಹುಷಾರು ಕಣವ. ಸರಿ ಆಯ್ತು ಅವ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.